जय गुरु मंगल नमः पार्वती पदय हर महादेव शिवो गुरु बसवलिंग महाप्रभु जय आदिशक्ति पादारविंद ವೇಗದಿಂದ ಎಲ್ಲ ಶರಣ ಬಂಧುಗಳಲ್ಲಿ ಅನೇಕ ಶರಣಾರ್ಥಿಗಳು ಹಿಂದಿನ ದಿನ ದೇವತೆಗಳೆಲ್ಲರೂ ಸೇರಿ ಆ ಮಹಿಷಾಸುರ ಎಂತಕ್ಕಂಥ ರಕ್ಕಸನನ್ನು ಸಂಹಾರ ಮಾಡಲು ಎಂಬುದಾಗಿ ದೇವಿಯಲ್ಲಿ ಕೇಳ್ಕೊಂತ ತಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನೆಲ್ಲವನ್ನು ಕೂಡ ಆ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿಗೆ ಕೊಟ್ಟು ತಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಸಾವಿರಾರು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ದೇವಿಯನ್ನು ಯುದ್ಧಕ್ಕೆ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಮತ್ತು ಆ ಕಡೆ ಈ ಚಕ್ಷುರಾಖ್ಯ ಅಂತಕ್ಕಂಥ ಸೇನಾಧಿಪತಿ ಸೈನ್ಯವನ್ನು ನೋಡ್ತಾ ಇದ್ದಾನೆ. ಯಾರೋ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಲಕ್ಷಣಗಳು ಅವನಿಗೆ ತಿಳಿತಾ ಇದ್ದಾರೆ. ಸೈನ್ಯಾಧಿಪತಿ ಮತ್ತು ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಚಕ್ಷುರಾಖ್ಯ ಯಾರಿರಬಹುದು ಎಂಬುದಾಗಿ ಊಹೆಯನ್ನು ಮಾಡ್ತಾ ಮಹಿಷಾಸುರನಿಗೆ ವರ್ತಮಾನವನ್ನು ತಿಳಿಸ್ತಾ ಇದ್ದಾನೆ ಎಂಬುದಿಗೆ ನಿಲ್ಲಿಸಿದ್ದು. ಇನ್ನು ಮುಂದೆ ಆ ಚಕ್ಷುರಾಖ್ಯ ಸೈನ್ಯವನ್ನು ಯಾವ ರೀತಿ ಸಜ್ಜು ಮಾಡ್ತಾ ಇದ್ದಾನೆ. ಕಾಲಕ್ಕೆ ಆ ಚಕ್ಷುರಾಖ್ಯ ಅಂತಕ್ಕಂಥ ಸೇನಾಧಿಪತಿಯು ಬಂದು ದೇವತೆಗಳ ಸಾಹಸವಲ್ಲ ಇದು, ಹರಿಹರರು ನಮ್ಮನ್ನು ಯುದ್ಧ ಮಾಡುವವರಲ್ಲ, ಸಮರ್ಥರಿಲ್ಲ, ಯಾರೋ ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಸಮರ್ಥನು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತಕ್ಕಂಥ ಆ ಶಬ್ದವನ್ನು ಕೇಳಿ ಯಾರಾದರೂ ಅವನ ದಂಡಿಸಿ ಹಿಡಿದು ತರುತ್ತೇನೆ ಎಂಬುದಾಗಿ ಕತ್ತಿಯನ್ನು ಜಳಪಿಸುತ್ತಿದ್ದಾನೆ. ಮತ್ತೆ ಹರಿಯಾದರೆ ಅವನನ್ನು ಕೊಲ್ಲಲು ಹಾಗೆಯೇ ಬಿಡಲು, ಶಿವನಾದರೆ ಅವನಿಗೆ ಏನು ದಂಡನೆ ಮಾಡಬೇಕು ಎಲ್ಲವನ್ನು ತಡ ಮಾಡದೆ ಹೇಳಿ ಎಂಬುದಾಗಿ ನುಡಿದು ಸಿಂಹಗಳಲ್ಲಿ ಚಿಗುರೆಗಳು ಯಾಕೆ ಬಂದಿವೆ ಇದೆಲ್ಲ ಆಶ್ಚರ್ಯವಲ್ಲವೇ ಎಂದು ಆ ರತ್ನಖಚಿತವಾಗಿರ್ತಕ್ಕಂಥ ರಥವನ್ನು ಏರಿ ಜಗನ್ಮಾತೆಯಾಗಿರ್ತಕ್ಕಂಥ ದೇವಿ ಕಡೆ ಬರ್ತಾ ಇದ್ದಾನೆ. ಬಸವೇಶ್ವರನ್ನು ಹೇಳ್ತಾ ಇದ್ದಾರೆ, ಬಸವೇಶ್ವರನೇ ಕೇಳು, ಆ ಚಕ್ಷುರನು ಶೂರನಾಗಿರ್ತಕ್ಕಂಥ ಮಹಿಷಾಸುರನಿಗೆ ಮುಖ್ಯಮಂತ್ರಿಯು ಹಾಗೂ ಸೇನಾಧಿಪತಿಯಾಗಿರುವನು. ರಾಕ್ಷಸರಲ್ಲಿ ಇವನು ಬಹಳ ಶಕ್ತಿಯುಳ್ಳಂಥ ಬಲಶಾಲಿಯವನು. ದೇವತೆಗಳನ್ನು ಓಡಿಸಿಬಿಟ್ಟನು, ಹರಿಹರರನ್ನು ಬಹು ಕಾಯ್ದು ಶಸ್ತ್ರಗಳಿಂದ ಹೊಡೆದು ಓಡಿಸಿದನು ಎಂಬುದಾಗಿ ಆ ಶಿವನು ಬಸವೇಶ್ವರನಿಗೆ ಹೇಳ್ತಾ ಇದ್ರು. ಮತ್ತೆ
ಮಹಿಷಾಸುರ ಇತ್ತ ನಗಾರಿಗಳು ಬಡಿದವು, ಕಹಳೆಗಳು ಚೆನ್ನಾಗಿ ಹೆಚ್ಚಾಗಿ ಕೂಗಲು ನಿಶಾನೆಯನ್ನು ಏರಿಸಿದರು. ಸೇನಾಪತಿಯ ಅಪ್ಪಣೆಯಂತೆ ಕುದುರೆಗಳನ್ನು ಹಚ್ಚಿದರು. ಎಲ್ಲ ಕಡೆಗೂ ರಥ, ಆನೆ, ಕುದುರೆಗಳು ಗುಂಪು ಗುಂಪಾಗಿ ಮೊತ್ತದಲ್ಲಿ ಆ ದೇವಿಯ ಸೈನ್ಯದ ಕಡೆ ಬರ್ತಾ ಇದೆ. ಸೇನಾಪತಿ ಹತ್ತಿರ ಕಿರೀಟವನ್ನು ಧರಿಸಿದವರ ಸಂಖ್ಯೆ 1000 ಸಂಖ್ಯೆಯವರು ಕಿರೀಟವನ್ನು ಧರಿಸಿರ್ತಕ್ಕಂಥವಿದ್ರು. ರಥವು 100, ಆನೆಗಳು 1000 ಸಂಖ್ಯೆ ಮಹಾಶೂರರು, ಮಹಾಲಕ್ಷ ಶಂಖವು ಹೊಳೆಯುವ ಕುದುರೆಗಳು, ಶ್ರೇಷ್ಠ ಕಾಲಾಳುಗಳು 10 ಲಕ್ಷ ಶಂಖವು. ಈ ಪ್ರಕಾರ ಬಲವು ಕೂಡಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ಮೇಲೆ ಯುದ್ಧಕ್ಕೆ ಬರಲಾರಂಭಿಸಿದರು. ಆ ಚಕ್ಷುರಾಜ್ಯ ಅಂತಕ್ಕಂಥ ಸೇನಾಧಿಪತಿ ಮತ್ತು ಬಿಡಾಲ ಎಂತಕ್ಕಂಥ ಮತ್ತೊಬ್ಬ ಮಂತ್ರಿ ಸನ್ನೆಯಾದ ತಕ್ಷಣವೇ 100 ಬಲವಾದ ದೊರೆಗಳು, ಶ್ರೇಷ್ಠ ರಥಗಳು, 100 ಆನೆಗಳು, ಓಡುವ ಕುದುರೆಗಳು, 3000 ಶ್ರೇಷ್ಠ ಶೂರರು, 2 ಲಕ್ಷ ಇವರೆಲ್ಲರೂ ಹೊರಟು ಆ ದೇವಿ ಎದುರಾಗಿ ಬರ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬ ಕೇಳಲು ಆ ರುದ್ರಪ್ರಾಗಿರ್ತಕ್ಕಂಥ ಮಂತ್ರಿಯು ಸನ್ನೆಯಿಂದ 100 ದೊರೆಗಳು, ಹೊಳೆಯುತ್ತಿರುವ ರಥ, ಮದ್ದಾನೆಗಳು, 12 ಮನೋಹರ ಕುದುರೆಗಳು, 100 ಕಾಲು ಬಲ, 3000 ಸಾಲಾಗಿ ಹೊರಟು ಯುದ್ಧಕ್ಕೆ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ. ರಸಿಕವಮನಿಂದ ಕಿರೀಟಧಾರಿಗಳು 300 ಅಕ್ಷೋಹಿಣಿಯ ರತ್ನ ಕೆತ್ತಿದ ರಥ 10, ಮದ್ದಾನೆಗಳು 30, ಬಲವುಳ್ಳ ಕುದುರೆಗಳು 2000, ಲಕ್ಷ ಶೂರ ಕಾಲಾಳುಗಳು ವಿಶೇಷವಾಗಿ ಆ ತಾಯಿಯ ಮೇಲೆ ಯುದ್ಧಕ್ಕೆ ಹೊರಟು ಬರ್ತಾ ಇದ್ದಾರೆ. ಮತ್ತೆ
ಯಾರು ಬಂದಿರುವರೋ ನೋಡೆಂತ ಕಡೆಗೆ ಮಹಿಷಾಸುರನ 17 ಅಕ್ಷೋಹಿಣಿ ಕಿರೀಟದವರೊಡನೆ ಹೊರಟರು. ಆ ಚತುರಂಗ ಬಲವನ್ನು ಯಾರು ಬಂಧಿಸುವವರು, ಯಾವ ದೇವರನ್ನು ಬಯಸಿ ಐಶ್ವರ್ಯವನ್ನು ಪಡೆದಿರುವನು ಎಂಬುದಾಗಿ ಆ ಶಿವನು ಬಸವೇಶ್ವರರಿಗೆ ಯಾವ ರೀತಿಯಾಗಿ ಹೇಳ್ತಾ ಇದ್ರು. ಆ ಚತುರಂಗ ಬಲ ಬರಲು ಭೂಮಿ ತಾಳುವುದೇ, ಅದರಿ ಪುಡಿ ಪುಡಿ ದೂಡೆದ್ದು ಎಲ್ಲ ದಿಕ್ಕುಗಳಿಗೂ ಆವರಿಸಿ ಸೈನ್ಯವನ್ನ ದೂರು ಮುಚ್ಚಿತ್ತು. ಬಹುವಿಧ ಕಹಳೆ ನಗಾರಿಗಳು ತುಂಬಾ ದೊಡ್ಡ ಧ್ವನಿಯಿಂದ ಕೂಗ್ತಾ ಇದ್ವು. ಮತ್ತೆ ಏನಾಯ್ತು, ಚತುರಂಗ ಬಲವು ಪಟ್ಟಣದಿಂದ ಹೊರಗೆ ಸರಿದು ಬರುತ್ತಿರುವಾಗ ಭಯಂಕರವಾಗಿರ್ತಕ್ಕಂಥ ಧ್ವನಿ ಸಹಿತ ಅವರನ್ನ ಮಹಾಲಕ್ಷ್ಮಿಯು ಸಿಟ್ಟಿನಿಂದ ನೋಡ್ತಾ ಇದ್ದಾಳೆ. ಇಂದ್ರನ ಮುಂದೆ ಉಗೆ ಉಗೆ ಎಂಬುದಾಗಿ ಗಟ್ಟಿಯಾಗಿ ಹೊಗಳುತ್ತಿದ್ದರು. ಶಿವ ಬ್ರಹ್ಮರು ಚಾಮವನ್ನು ಬೀಸ್ತಾ ಇದ್ರು. ಹರಿಯು ದೇವಿಗೆ ಛತ್ರವನ್ನು ಹಿಡಿದು ಶೋಭಾಯಮಾನವಾಗಿ ಕಾಣ್ತಾ ಇದ್ರು. ಇದನ್ನೆಲ್ಲವನ್ನು ಕೂಡ ಎಲ್ಲ ಶ್ರುತಿ ಸ್ಮೃತಿಗಳು ವಾದಕ್ಕೆ ನಿಲುಕದ ಆ ಬ್ರಹ್ಮಸ್ವರೂಪನಾಗಿರ್ತಕ್ಕಂಥ ದೇವಿ ಚರಿತ್ರೆಯನ್ನ ಕೂಗಿ ಹೇಳ್ತಾ ಇದ್ವು. ಸಂಪೂರ್ಣವಾಗಿರ್ತಕ್ಕಂಥ ಜಗದ್ರೂಪ ದೇವಿಯು ಉತ್ಪತ್ತಿ ರಹಿತಳು, ಸರ್ವಶಕ್ತಿ ಸಂಪನ್ನಳು. ಈಕೆಯ ಸಂಗಡ ಯಾರು ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ? ಯಾರು ಮಾಡದಿರಲು ಮಹಿಷಾಸುರನು ಏನು ಮಾಡುವನು? ಕಾರ್ಯವು ಕಾರಣವನ್ನು ಎಂದು ನಾಶ ಮಾಡಲಾರದು ಎಂಬುದಾಗಿ ಸ್ಮೃತಿಗಳು ಸಾರ್ತಾ ಇದ್ದು